ವಿಶಾಲ ಆತ ಇಲ್ಲ ಇನ್ನು ಏಟತ್ತು ಬಡ ಬಡ ಬರ್ರಿ ಹೋಗನ ಕಡೆಗೆ ತೀರ ಮಣ್ಣು ಗಿಣ್ಣ ಮಾಡಿಗಿಡ್ಯಾರ ಅವ್ರು. ಹ್ಞೂ ನಡ್ರಿ ಏನು ಹೊತ್ತಾಗಿಲ್ಲ ಅವು ನಾನು ಬರ್ತಾನವ ಅಂದ್ಲ ಅದಕ್ಕೆ ನಿಂತ್ಕೊಂಡಿದ್ದೆ. ಅಂದ್ರ ನೀವಿಬ್ರ ಹೊಂಟಿರಿ ಈಗ ಮೀನಾಕ್ಷಿ ಬರಂಗಿಲ್ಲ? ಅಯ್ಯ ಹಂಗಂದ್ರೆ ಹೆಂಗಾಕತಿ? ತೀರ್ಕೊಂಡ್ರದ ಅವ್ರಮ್ಮ ಪಾಪ ಮೊಮ್ಮಗಳಿಗೆ ಆಸಿರಂಗಿಲ್ಲ ನಮ್ಮನ್ನ ನೋಡ್ಬೇಕು ಕಡೆ ಸಲ ಅಂತಂದು ಹಂಗೆ ಬಿಟ್ಟು ಹೋದ್ರೆ ಹೆಂಗೆ ಚಲೋ ಕಾಣ್ತೈತಿ. ಆಕಿನ್ನ ಕರ್ಕ ಜೊತೆಗೆ. ಅಲ್ರಿ ನಾನು ನೀವು ಇಬ್ರು ಹೊಂಟವಿ ನಮ್ಮ ಮನೆ ಕಡೆಯಿಂದ. ಮತ್ತೆ ಅಕ್ಕಿನ ಏನು ಮಾಡ್ತೀರಿ? ಸಣ್ಣದ ಹುಡುಗರು ಆಕೆ ಮನ್ಯಾಗ ಇರುವಲ್ಲ ಆಗ್ತಾಗ ಸುಮ್ಮನೆ ಅಲ್ಲಿ ಪಾಡಾಗೋದಲ್ಲ ಅಲ್ಲಿ ಸತ್ ಮನೆಗೆ ಎಲ್ಲ ಹುಡುಗರನ್ನ ಜೋಗರ್ಸ್ಕೊಂತ ಅಡ್ಡಾಡ್ತಾಳೆ ಆಕಿ. ನಾನು ಅದ ಮಾತನ್ಯಪ್ಪ ಆಕಿಗೆ. ಆಕಿ ನೋಡಿದ್ರೆ ಬೇಡ ಬೇಡವಾ ಹುಡುಗರು ಸಣ್ಣ ಹೋದವು ಸುಮ್ಮನೆ ಅಂತ ಅಂತಾಳ. ಹುಡುಗರು ಸಣ್ಣ ಇದ್ರೇನತ್ತು ಅಲ್ಲೇ ಮಗ್ಲ ನಮ್ಮ ಮನೆ ಐತಿ ಕರ್ಕೊಂಡು ಹೋಗಿ ಅಲ್ಲಿ ಕುಂದಿರ್ತಾಳ. ಆ ಕಡೆಗೆ ಹುಡುಗರು ಸಣ್ಣ ಸಣ್ಣ ಹುಡ್ರು ಬೇಕಾದಸದವು ಎತ್ತಿಗೆಂತ ಕುಂದಿರ್ತಾವು. ಏನು ಅಲ್ಲಿ ಅದ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನಂಗಿಲ್ಲ ಏನಿಲ್ಲ. ಇವ ನಿನಗೇನು ಗೊತ್ತಾಗಲ್ಲ ಸುಮ್ಮನಿರು. ಮೊದ್ಲ ಅಮ್ಮಗೆ ಆರಾಮಿದ್ದಿಲ್ಲ. ಅದು ಆ ಮನೆಗೊಮ್ಮೆ ಓಡಾಡೋದು ಈ ಮನೆಗೊಮ್ಮೆ ಹೋಗೋದು ಹುಡುಗರು ನೆತಿಗಳದು ಅದೆಲ್ಲ ಹಂಗೆ ಮಾಡೋದ್ರಾಗ ಮತ್ತು ಸುಮ್ಮನೆ ಸಣ್ಣ ಹುಡುಗರಿಗೆ ಇನ್ಫೆಕ್ಷನ್ ಆದ್ರೆ ಏನು ಮಾಡ್ತೀವಿ? ಅದಕ್ಕೆ ಬೇಡ ಅಂತಂದು ಹೇಳಿದ್ದೆ. ಏನು ನಾನು ಬೇಕಂತ ಹೇಳ್ತಾನೆ ಅನ್ನಂಗೆ ಮಾಡಕತ್ತೀರವ ನೀವು ನೋಡಿದ್ರೆ ಅಕ್ಕ ತಮ್ಮ. ನೀನ ಅತಿ ಆತು ನೋಡವ ನಿಂದು. ಅದು ಯಾವ ಫಂಕ್ಷನ್ ಆಕತಿ? ತೀರ ಸಿಮ್ಯಾಗಿಲ್ದಕ್ಕಿದೆ ನೋಡಿ ನೀನು. ಏನು ಯಾರ ಮನೆಯಾಗ ಮಕ್ಕಳು ಮರಿ ಇರೋದೇ ಇಲ್ಲ, ಮಕ್ಕಳು ಮರಿ ಇದ್ದರ ಮನೆಗೆ ಯಾರು ಸತ್ತ ಇಲ್ಲ ಅನ್ನೋರಂಗೆ ಮಾಡಕತ್ತೀವ. ಅದ ಅಂತೇನು ಮತ್ತೆ ಎಲ್ಲಾರು ಜೇರ್ಕತ್ತು ನಮ್ಮ ಮನೆಗೆ ಅಂತದ್ ಏನಾರ ಒಂದು ಕೆಟ್ಟದ್ದಾಗಿತ್ತಂದ್ರೆ ಏ ಬೇಡ ಹುಡುಗರು ಅದಾವು ನೀ ಬೇರೆ ಮನೆಗೆ ಹೋಗಿದ್ದು ಬಿಡವ ಅಂತಂದು ಹೇಳಕ್ಕಾಕತ್ತೆ. ಹುಡುಗರು ಯಾಕೆ ಎಲ್ಲರೂ ಇಲ್ಲೇ ಇರ್ಬೇಕಿತ್ತು ಹೌದಲ್ಲ? ರೀ ಯಾಕೆ ಹಂಗೆ ಏನೇನಾರ ಮಾತಾಡ್ತೀರಿ? ಬಿಡ್ತಾನ್ರಿ. ಆತು ನಡಿಯಪ್ಪ ನಾ ಹೇಳಿದ್ದೀರಿ ಕೇಳ್ತೀರಿ. ಕರ್ಕೊಂಡ್ ನಡ್ರಿ ಯಾರು ಬೇಡ ಅಂತಾರ. ಅಲ್ಲೇನಾರ ಹೆಚ್ಚು ಕಮ್ಮಿ ಆತಂದ್ರೆ ನೀವ ನೋಡ್ಕೊಳಾರ ನೋಡು. ಅಂಥದೆಲ್ಲ ಏನಾಗೋದಿಲ್ಲ ಬಾ ನೀನು. ರೀ ಸೊಸಿ ಬಂದ್ರೆ ಬರವಲ್ಲಕ್ಕ ವಿನಯ್ ಹಿಂಗೆ ಇಲ್ಲೇ ಇರ್ತಾನಲ್ಲ ಅವನ ಕಡೆಗೆ ಇರುವಲ್ಲ ಬಿಡ್ರಿ ಹುಡುಗರು ಸುಮ್ಮನೆ ಅವ್ನೇನು ಕಟ್ಕೊಂಡ್ ಹೋಗೋದು. ಅತ್ತೀರ ಅವರು ಬರಾಕತ್ತಾರ್ರಿ. ಅವನು ಬರಾಕತ್ತಾನ ನೋಡು ಅವನ್ನ. ಎಲ್ಲಾರ ಹೋಗೋದೈತೆ ಬಾ ಒಂದಿಟ್ಟು ಕರ್ಕೊಂಡು ಹೋಗುವಂತೆ ಅಂದ್ರೆ ನಂದು ಆಫೀಸ್ ಕೆಲಸ ಐತೆವ ಅದು ಐತೆವ ಇದು ಐತೆವ ಅಂತಂದು ಎಷ್ಟು ಹೇಳ್ತಾನ ನೋಡಿ. ಇವತ್ತು ಹೆಂಗೆ ತಯಾರಾಗಿ ನಿಂತ್ಕೊಂಡಾನ. ಯಾಕೆ ಮನೆ ಮಂದಿ ಎಲ್ಲರೂ ಹೋಗ್ಬೇಕನ? ನಾವು ದೊಡ್ಡವ್ರು ಹಿರಿಯರು ಇಬ್ರು ಹೋಗಿ ಬಂದ್ರೆ ಆಗಿ ಹೋಗಿತ್ತವ. ಅವ ಏನು ತಯಾರಾಗಿಲ್ಲ ತಗ, ನಾನ ಹೇಳೇನಿ. ಮತ್ತು ಬೀಗರು ಏನು ಕಡೆಯಲ್ಲೇನ ಯಾರ್ದಾರ ಬಿಡಪ್ಪ ಅತ್ಲ ಹೋಗಿ ಬರ್ತೇವೆ ನಾವು ಅನ್ನಕ್ಕೆ. ಸಂಬಂಧಿಕರದಕ್ಕೂ ಹೋಗ್ಲಿಲ್ಲ ಅಂದ್ರೆ ಹೆಂಗಲಿ ಹಂಗೆ? ನೀನಂತೂ ಅತಿ ಮಾತಾಡೋಕ್ಕೇದಿ. ಬಾ ಬಾ ಹೋಗಿ ಬಂದ್ರಾತು. ನೋಡು ಅವ್ರನ್ನ ಹೆಂಗೆ ಮಾತಾಡ್ಕೊಂತ ಹೋಗ್ಕಾರ. ನಾನೇನು ಕೆಟ್ಟದ್ದು ಕೇಳ್ತಿದ್ದೇನೇನು ಇವ್ರಿಗೆ? ಇರ್ಲಿ ನಡಿಯ ವಿಶಾಲ ಏನಾತು? ನಾನಂತ ಜಗಳ ಮಾಡಾಕಿನ ಹೊಂಟಾನೆ ತೆಗಿ ವಯಸ್ಸಾದಕಿ ಹಿರಿಯರು ಹಂಗೆ ಮಾಡಬಾರ್ದು ಅಂತಂದು. ನೀನು ಮಗ ಹೊಂಟಾನ ಅಂದ್ರೆ ಎಷ್ಟು ಸಿಟ್ಟು ಮಾಡ್ತೀಯಲ್ಲ. ಏನಾಗೋದಲ್ಲ ಬಿಡು. ಅಷ್ಟಕ್ಕೆ ಕಳ್ಳು ಬಳ್ಳ್ಯಾರ ಏನು ಕಡೆಯಲ್ಲಾರೇನು ಅವರು? ಆತ್ ಬಿಡವ ನೀ ಇಷ್ಟು ಹೇಳಿದ್ಮೇಲೆ ಮುಗಿದು ಹೋತ್. ನನ್ನ ಮಾತು ಕೇಳೋರು ಯಾರದಾರ? ಬಾ ಬಾ. ನಾಗಪ್ಪನವ್ರ ಮಣ್ಣು ಎಷ್ಟೊತ್ತಿಗೆ ಅಂದ್ರಿ ಅಂದಂಗೆ ಇನ್ನೂ ಮಂದಿ ಐತ್ರಿ ಬರೋರು. ಅವರೆಲ್ಲ ಬರ್ಬೇಕಲ್ರಿ ಮತ್ತೆ ಹೇಳಿ ಕಳ್ಸಿದ ಮೇಲೆ ಹಂಗೆ ಅರ್ಧಕ್ಕನ ಬಿಟ್ಟು ತಗೊಂಡು ಹೆಂಗೆ ಹೋಗಕ್ಕತ್ರಿ. ಅದಕ್ಕೆ ಅವರೆಲ್ಲ ಬಂದ ಮೇಲೆನ ಮಣ್ಣು ಮಾಡೋದು. ಅಷ್ಟಕ್ಕೂ ಇವು ಪರಮ್ಯಾಂದ ಸುದ್ದಿ ಇಲ್ಲ ನೋಡ್ರಿ. ನಿಮಗೇನಾರು ಗೊತ್ತೇನ್ರಿ ಎಲ್ಲಿ ಹೋಗ್ಯಾನ ಅಂತಂದು? ಎಲ್ಲಿ ತರ್ತೀರಿಪ್ಪ, ನಮಗೂ ಅವ್ರಿಗೆ ಭೇಟಿನ ಇಲ್ಲ. ನಾವು ಯಾವಾಗ ಅಪರೂಪಕ್ಕೊಮ್ಮೆ ಕೂಡೋರ. ಇವತ್ತೇನು ಅಮ್ಮ ತೀರ್ಕೊಂಡತಿ ಅಂದು ನಾನು ಹೋಗೋದು ಬಿಟ್ಟು ನಿಂತ್ಕೊಂಡ ನೋಡ್ರಿ. ತೀರಾ ವಯಸ್ಸಾದಮ್ಮ ಒಂದು ಇಡೀ ಮಣ್ಣಾರ ಹಾಕಾನು ಪಾಪ ಪುಣ್ಯರ ಬರ್ತೈತೆ ನಮಗೂ ಅಂತಂದು. ಚಲೋ ಆತ್ ಬಿಡ್ರಿಪ್ಪ ನೀವು ಇದ್ದದ್ದು ಇವತ್ತು. ನಾನು ಒಬ್ಬನಾಗಿದ್ದೆ ಹೆಂಗೆ ಮಾಡೋದ ಅನ್ನಂಗಾಗಿತ್ತು ನನಗನ. ಇಲ್ಲಿ ಜನ ಬರ್ತಾರಲ್ರಿ ಬಂದರ್ಗೆ ಒಟ್ಟು ಚಾಪಾ ಕುಡಿಯೋಕೆ ಕಳಿಸ್ರಿ ಅತ್ಲಾಗ ಆ ಮನೆ ತಾವಕ್ಕೆ ಎಲ್ಲ ಮಾಡಿಸಿದ್ದೈತೆ. ಅದಕ್ಕೆ ನಾ ಒಟ್ಟು ಸ್ಮಶಾನ ಕಡೆ ಹೋಗಿ ಬರ್ತಾನೆ. ಅಲ್ಲಿ ಎಲ್ಲ ಸುದ್ದ ಆಗೈತಿಲ್ಲ ನೋಡ್ಕೊಂಬರ್ತಾನೆ. ಅಂದಂಗೆ ನಾಗಪ್ಪನಾರ ಗಾಡಿಯವ್ರಿಗೆ ಹೇಳಿರಿಲ್ರಿ? ಈಗ ಯಾರು ಬರ್ತಾರ್ರಿಪ್ಪ ಹೆಗಲ್ ಕೊಡಕ್ಕೆ ಹೊತ್ಕೊಂಡು ಹೋಗಕ್ಕೆ ಆಗಂಗಿಲ್ಲ. ಅದಕ್ಕೆ ಸುಮ್ಮನೆ ಓಂ ನಮ ಶಿವ ಗಾಡಿಯವ್ರಿಗೆ ಹೇಳಿಬಿಡ್ರಿ. ಚಿಂತಿಲ್ಲ ಇದು ತಗೊಂಡೋಗಿ ರುದ್ರಭೂಮಿಯಾಗ ಇಳಿಸಿ ಬಂದ್ಬಿಡ್ತಾರೆ. ವಾಪಸ್ ಬರೋದಿದ್ರೆ ಹತ್ಕೊಂಬರೋರು ಬರ್ತಾರ, ಇಲ್ಲ ಅಂದ್ರೆ ಇಲ್ಲ. ಕರೆ ಬಿಡ್ರಿ ನೀವು ಅನ್ನೋದು ಹೇಳ್ಬೋದಾಗಿತ್ತು. ಆದ್ರೆ ಮನೆಯವ್ರನ್ನ ಒಂದು ಮಾತು ಕೇಳಿಲ್ದ ಹೆಂಗೆ ಹೇಳೋದಕ್ಕತಿ? ಅಷ್ಟಕ್ಕೂ ಈಗ ಹೆಣ್ಮಕ್ಳು ಅವ್ರನ್ನೆಲ್ಲ ಎಲ್ಲಿ ಕರೆದು ಕೇಳ್ಕೊಂತ ನಿಲ್ಲೋದಕ್ಕತ್ರಿ. ಅದಕ್ಕಂತಂದ ಹೇಳಕ್ಕೆ ಹೋಗಿಲ್ಲ. ಇವ ಪರ್ಮೆ ಇದ್ದಿದ್ರೆ ಎಲ್ಲ ಸುದ್ದಾಕತ್ತು. ಇವನು ಯಾವ ಮೂಲೆಗೆ ಹೋಗಿ ಕೂತ್ಕೊಂಡಾನ ಏನೋ ಯಾರಿಗೆ ಗೊತ್ತ್ರಿ. ಕರೆ ಬಿಡ್ರಿ ಮತ್ತೆ ಈಗ ಹೆಣ್ಮಕ್ಳು ಪಾಪ ಅವ ದುಃಖದಾಗಿರ್ತಾವ. ಕರೆದು ಎಲ್ಲಿ ಇಂಥವೆಲ್ಲ ಕೇಳೋದಾಕತ್ರಿ ವ್ಯವಹಾರದ್ದು. ಗಂಡು ಮಕ್ಳು ಇದ್ರೆ ಪಾಡ ನೋಡ್ಕೊಳಕ್ಕ. ಮತ್ತು ನೋಡಿದ್ರೆ ಓಸ್ರು ಹೆಣ್ಮಕ್ಳು ಅವರು ಹೆಂಗೆ ಇದು ಮಾಡೋದಕ್ಕತಿ. ಏನಾರು ಯಾಕಾಗ್ಲಿ ರೀ ಬಂದಷ್ಟು ಬರುವಲ್ದ ಖರ್ಚು ನಾವು ಹೆಂಗಾರ ಅಡ್ಜಸ್ಟ್ ಮಾಡ್ತಾನಂತ ನೀವು ಹೇಳಿಬಿಡ್ರಿ. ಅವ್ನು ಬಂದ ಮೇಲೆ ಪರಮೇಶಿ ಹೆಚ್ಚು ಕಮ್ಮಿ ಆದಷ್ಟು ಕೊಡುವಲ್ನಕ್ಕ. ಆದ್ರೆ ಇಲ್ಲ ಅಂದ್ರೆ ಬಿಡುವಲ್ನಕ್ಕ. ಏನದು ಕೊಡೋದು ಏನು ಬಿಡೋದು? ಮತ್ತೇನು ಚಾಲು ಮಾಡ್ಕೊಂಡ್ರಿ ನೀವು ನನಗೆ ಗೊತ್ತಿಲ್ದಂಗೆ? ಏ ನೀನೊಬ್ಬಕ್ಕೆ ನೋಡ್ಲಿ ಸುಮ್ಮನೆ ಏನೇನಾರ ಮಾತಾಡ್ತಿದ್ದಿ. ನಿನಗೆ ಗೊತ್ತಿಲ್ದಂಗೆ ನಾನು ಏನು ಮಾಡಾಕತ್ತೀನಿ? ಏನಿಲ್ಲ ತಗ. ಅಮ್ಮ ಸಾಯ ಮುಂದೆ ಯಾರಿಗೆ ಏನು ಕೊಡ್ತ ಏನು ಬಿಡ್ತ ಏನ ಅಂತಂದು ಮಾತಾಡಕತ್ತಿದ್ವಿ ಅಷ್ಟೇ ನಾವು. ಅಷ್ಟನ ನಾನು ಏನ ಅಂತ ಮಾಡಿದ್ದೆ. ಕೊಡಾಕರ ಏನೈತ್ರಿ? ಯಾರಿಗೇನು ಕೊಡ್ತಾಳ ಹಾಕ್ಯಾರ? ಏನಾಗ ಜಗ್ಗಟ ಗಳಿಸಿ ಇಟ್ಬಿಟ್ಟಾಳ.
ಬೆಳ್ಳಿ ಬಂಗಾರ ದಾಗಿನ ಮಾಡಿಸ್ಕೊಂಡು ಇಟ್ಬಿಟ್ಟಾಳ ಪೆಟಾರಿ ತುಂಬಿ. ಮಕ್ಳು ಮೊಮ್ಮಕ್ಳು ಕರೆದು ನೀ ಹಿಡಿ ಅಂತ ಹನ್ಸಾಕ್ರೆ ಏನೈತೆ ಕಿತ್ತಾಕ? ಏನಿಲ್ಲ, ಬರೇ ಮನೆ. ಮತ್ತೆ ಅಂತಾಕೆ ಇನ್ನೇನು ಕೊಡ್ತಾಳ? ಬಡ ಬಡ ನೋಡ್ರಿ ಮುಂದಿಂದ ಎತ್ತಿದ್ರಾತ. ಇನ್ನು ಏಟ ತನಕ ಕೂತ್ಕೊಂತೀರಿ ಇಟ್ಕೊಂಡ್ ಅದನ್ನು ಅಂದಂಗೆ. ನೀನು ಯಾಕೆ ಬರಕ್ಕೆ ಹೋಗಿದ್ದಿ ಪ್ರಶಾಂತ? ನೀನು ಫೋನ್ ಮಾಡಿ ಹೇಳಿದ್ದಿಲ್ಲ ನೀವಿಬ್ಬರು ಬರಬೇಡ್ರಿ ಗಂಡ ಹೆಂಡತಿ ಹೊಸ್ತ ಮದುವೆ ಆಗಿರಾರ ಅಂತಂದು. ಇನ್ನು ನಿಂದು ಇದು ಏನಿಲ್ಲ ತಗ, ಬ್ಯಾಡ ಅದು. ಮನೆಗೆ ಹೋಗಿ ನೀನು ಬರಕ್ಕೆ ಹೋಗ್ಬೇಡಿತ್ಲಾಗ. ಅವ ಅದು ಅಪ್ಪನ ಇರ್ಲಿ ಬಾ ಏನಾಗಲ್ಲ, ಅವು ನೋಡಿ ಒಟ್ಟು ಹೂ ಪತ್ರೆ ಹಾಕಿ ಪೂಜೆ ಮಾಡಿ ಹೋಗುವಂತ್ರಿ ಗಂಡ ಹೆಂಡತಿ ಮನೆಗೆ ಅಂತಂದಂತ. ಹಾಗಾಗಿ ಆಕೆ ನಾನು ಕುಡಿ ಬಂದ್ವಿ. ಆಕೆ ಅತ್ಲಾಗ ಒಳಗೆ ಹೋದ್ಲು. ನಾ ಹಂಗೆ ಇಲ್ಲಿ ಅಪ್ಪ ಅವ್ರು ನಿಂತಿದ್ರಲ್ಲ ಮಾತಾಡ್ಸ್ಕೊಂಡು ಹೋದ್ರಾತ ಅಂತ ಬಂದೆ. ನಿಮ್ಮ ಅಪ್ಪಗಂತ ಏನೇನು ತಿಳಿಯಂಗಿಲ್ಲ ಹೊಳೆಯಂಗಿಲ್ಲ. ಹೊಸ್ತ ಮದುವೆಗಿರಾರ ನೀವು ಮಣ್ಣು ಪಣ್ಣು ಹಾಕಕ್ಕೆ ಬರಬಾರ್ದು ಹಂಗೆ ಸ್ಮಶಾನ ತನಕನ. ಇಲ್ಲಿ ಹೇಳಲ್ಲ ಮುದುಕಿ, ಗೊತ್ತೈತೆ ನನಗನ ಅದು. ಇಲ್ಲೇ ಒಟ್ಟು ಮನ್ಯಾಗ ಸ್ವಾಮಿಗಳು ಬಂದಿರ್ತಾರಲ್ಲ ಅವ್ರ ಕಡೆಯಿಂದ ಒಟ್ಟು ಪೂಜೆ ಮಾಡಿಸಿ ಒಟ್ಟು ಹೂವು ಪತ್ರೆ ಹಾಕಿ ಮನೆಗೆ ಹೋಗ್ಕರ್ತಗ. ನನಗೇನು ಅಷ್ಟು ತಿಳಿಯಂಗಿಲ್ಲನ, ಹಂಗೆ ಮುದುಕಾದ್ನೇನು ನಾನೇನಾರ. ಸರಿ, ಮತ್ತೆ ಅಷ್ಟ ಮಾಡ್ರಿ. ಮತ್ತೆ ಅಲ್ಲಿ ತನಕ ಬರಕ್ಕೆ ಹೋಗ್ಬೇಡ್ರಿ ನೀವು ಸುಡುಗಾಡೆ ಗಟ್ಟೆ ತನಕನ. ಏನು ಆಕೆ ನಿನ್ನ ಹೆಂಡತಿ ಕರ್ಕೊಂಡು ಹೋಗ್ಬಿಡು. ಹೋಗಿ ಮನೆಗೆ ಸ್ವಚ್ಛ ಕಸ ಹೊಡೆದು ಕಲ್ಲು ಒರೆಸಿ ಒಟ್ಟು ಬಾಗಿಲಿಗೆಲ್ಲ ನೀರು ಹೊಡೆದು ಶುದ್ಧ ಮಾಡಿಬಿಡೋಣ. ಈಗ ಅಲ್ಲ ಮತ್ತೆ ಆ ಮುದುಕಿ ಎತ್ಕೊಂಡು ಹೋದ್ಮೇಲೆ ಮುಂದಕ್ಕೆ ಹೋದ್ಮ್ಯಾಗ ಮಾಡೋಣ. ಏನು ಸರಿ ತಗೊಳವ ಹೇಳ್ತಾನೆ. ಅಂದಂಗೆ ಪ್ರಶಾಂತ, ನಾನು ಒಟ್ಟು ಇಲ್ಲೇ ಇದ್ರ ರುದ್ರಭೂಮಿ ಕಡೆಗೆ ಹೊಂಟೇನಪ್ಪ. ನನಗೆ ಪೇಟೆಗೆ ಹೋಗಕ್ಕೆ ಆಗೋಲ್ದು. ಹೋಗಿ ಒಂದು ಸುಗಂಧಿ ಹೂವಿನ ಮ್ಯಾಲೆ ಒಂದು ಅಡಿಬತ್ತಿ ಗಟ್ಟಿ ಒಂದಿಷ್ಟು ಕಾಯಿ ಅವನ್ನ ಉದ್ದಿನ ಕಡ್ಡಿ ಇಂಥವು ತಗೊಂಬಂದ್ಬಿಡಪ್ಪ. ಒಟ್ಟು ರೊಕ್ಕ ಕೊಡ್ತೇನೆ ನಾನು. ಆದ್ರೆ ನಾಗಣ್ಣರ ನಾನು ಹೆಂಗೂ ಇನ್ನೂ ತಂದಿಲ್ರಿ. ನಾ ಹೊಂಟನ್ ತಗರಿ ಪೇಟೆಗೆ ಹಂಗಾರ. ಪಾಪ ಆ ಹುಡುಗೇನು ಹೋಕ್ಕನ, ನಿಮಗೂ ನಮಗೂ ಕೂಡ ತಂದ್ಬಿಡ್ತೇನಂತ. ನಿಮಗೂ ತರ್ಬೇಕೇನ್ರಿ ಅಣ್ಣರ? ಹಾಂ ತಂದುಬಿಡ್ರಿ ಹಂಗಾರ. ಹೊಂಟಿರಿ ಅಂದ್ರೆ ಮತ್ತೆ ಯಾಕೆ ಎಲ್ಲಾರ ಅಡ್ಡಾಡೋದು? ಯಮ್ಮ ಯಮ್ಮ ನೋಡಮ್ಮ, ನಾನು ಮೀನಾಕ್ಷಿ ಬಂದನೆ ಕಣ್ಬಿಟ್ಟು ನೋಡಮ್ಮ. ಯಮ್ಮ ನೋಡ್ಲಿ ಹೇಮಿ ಎಷ್ಟರ ಮಟ್ಟಿಗೆ ಅದಾಳಾಕಿ. ಮೊನ್ನೆಗ ಮನೆಗೆ ಬಂದ್ರನ ಅಮ್ಮ ಹೆಂಗದಾಳ ಅಂತಂದು ಒಂದು ಮಾತು ಮಾತಾಡಿಲ್ಲ. ಇವತ್ತು ನಾ ಬಂದನಿ ನೋಡ್ಯಮ್ಮ ಅಂತ ಬಾಯಿ ತೆಗೆದಾಳಕತ್ತಾಳ. ಈಗ ಅನ್ನತ್ತಿಗೆ ನಾ ಹೋಗಿದ್ದ ಜೀವ ಹೊಳ್ಳಿ ಬಂದ್ಬಿಡ್ತದೇನಲ್ಲ. ಹೌದನ? ಅಯ್ಯ ನೋಡವೈಕಿನ್ನ ಮರೇದಕ್ಕಿ ಮಳ್ಳಿದ್ದಂಗೆ ಅದಾಳ. ಮಾತಾಡ್ಲಿದಂಗೆ ಹೋಗಿ ಈಗ ಬಂದು ನೋಡ್ಯಮ್ಮ ಅಂದ್ರೆ ಪಾಪ ಒಜ್ಜಿ ಸತ್ತದ್ದೇನಿಕ್ಕಿ ಸಲುವಾಗಿ ಹೊಳ್ಳಿ ಬರ್ಬೇಕಾತೇನ. ಯಮ್ಮನ ಕಡೆ ಮಾತಾಡ್ಕೊಂಡು ತಡಿ ನನ್ನ ಮೊಮ್ಮಗಳ ಜೊತೆ ಎರಡು ಮಾತಾಡಿ ಬರ್ತಾನೆ ಅಂತಂದ ಮುದುಕಿ. ಅಮ್ಮ ಇಲ್ಲೇ ಕಾಟಿಗೆ ಕುಂದಿರ್ತತ್ತು. ಯಾರ ಹೋದಾರ ಬಂದಾರನ್ನೆಲ್ಲ ಮಾತಾಡ್ಸೋದು. ಇಷ್ಟು ವಯಸ್ಸಾದ್ರೂ ಹಲ್ಲು ಉದ್ರಿದ್ದಿಲ್ಲ, ಕಿವಿ ಹೋಗಿದ್ದಿಲ್ಲ ನೋಡು ಅಮ್ಮನು. ಎಲ್ಲ ಆರೋಗ್ಯ ಗಟ್ಟಿಟ್ಕೊಂಡಿದ್ಲು. ಏನೋ ಮನ್ಮನ್ ನಾಟ ಒಂದಿಟ್ಟು ನೆಲಕ್ಕೆ ಬಿದ್ಲ ಅಂದು ಒಟ್ಟು ಎಲ್ಲ ನಿಸ್ತುಕಾಗಿದ್ಲು. ಇಲ್ಲ ಅಂದ್ರೆ ಗಟ್ಟಿ ಮುದುಕಿ. ನಿಮ್ಮ ಸಮಾಧಾನ ಮಾಡ್ಕೆ ಮೀನಾಕ್ಷಿ. ಎಷ್ಟು ದಳದ ಬಂದಾಗಿದ್ದನು ಒಂದೇ ಸೌನ ಅತ್ತಾಳ್ತಿದೆ. ಎದ್ದು ಬಾ ಆ ಕಡೆಗೆ. ಹುಡುಗರು ನಳಾಕತ್ತೇವೋ ಏನು ಸುಮ್ಮನದವ ನೋಡು ಬಾ. ನೀನು ಇಲ್ಲಿ ಹತ್ಕಂತ ಕುಂದ್ರ ಅಲ್ಲಿ ಹುಡುಗರು ನೋಡೋರು ಯಾರವ? ಸಮಾಧಾನ ಆಗ. ನೀನೇನಾರ ಮಾಡ್ಕೊಂಡು ಕುತ್ಕಂದಿ ಆಮೇಲೆ ಹಿಂಗೆ ಅಕತಿ ಅಂದ ನೀ ಬರೋದು ಬೇಡ ಅಂತಂದು ಅಂದು ನಾನು. ನೀನು ಮತ್ತೆ ಹೋಗ್ಲಿ ಬಿಡತ್ಲಾಗ ಕಡೆ ಕಾಲಕ್ಕೆ ಅವ್ರ ಅಮ್ಮನ ಮಕ್ಕವನ್ನು ನೋಡುವಲ್ಲಕ್ಕ. ಆಮೇಲೆ ಮತ್ತೆ ಏನಾರು ಕೊಡ್ತಾನೆ ಅಂದ್ರೆ ಎಷ್ಟು ಕೊಡ್ತಾನೆ ಅಂದ್ರೆ ಏನು ಸಿಗೋದಲ್ಲ ಜೀವ ನೋಡಾಕ ಅಂತಂದು ಕರ್ಕೊಂಬಂದದ್ದು ಅಷ್ಟ. ನಿನ್ನ ಅತ್ತೇರ ಚಿಕ್ಕಮ್ಮರ ಬರ್ರಿ, ಅಲ್ಲೇ ಚಾ ವ್ಯವಸ್ಥೆ ಐತಿ. ಒಟ್ಟು ಚಾ ಕುಡಿದು ಬಂದು ಕುಂದ್ರುವಂತ್ರಂತೆ. ಏನೋ ಭಾಳ ಹೊತ್ತಾಕತಿ, ಏನೋ ಬರೋರು ಭಾಳ ಮಂದಿ ಅದಾರಂತ. ನಡೀವ 2 ಗುಟ್ಟಕ್ಕೆ ಚಾ ಕುಡಿದ್ರೆ ಅವ್ರ ತೆಲ್ನೂ ಹೊರ ಕಮ್ಮಿ ಆಕತಿ. ನಾನು ಸಣ್ಣಕ್ಕಿದ್ದಾಗ ಮಲ್ಲಮ್ಮನನ್ನ ಸ್ವಂತ ಮಗಳಿಗಿಂತ ಒಂದು ಕೈ ಜಾಸ್ತಿನ ನೋಡ್ಯಾಳ. ಅಂತಾಕಿ ಈ ಮಣ್ಣಿಗೆ ನಾನು ಬಂದಿಲ್ಲ ಅಂದ್ರೆ ದೇವ್ರ ಮೆಸ್ತಾನ. ಅದಕ್ಕೆ ಆಗಿದ್ದ ದ್ವೇಷ ಆಗವಲ್ದಕ್ಕ, ಹಿಂದಾಗಿದ್ದು ಹಿಂದಕ್ಕೆ, ಇನ್ನು ಮುಂದಾಗದು ಮುಂದೆ ನೋಡ್ಕೊಂಡು ಹೋಗೋಣ ಅಂತಂದು ಮಲ್ಲಮ್ಮನ ನೋಡಕ್ಕಂತ ಬಂದೆ. ಆ ಅಜ್ಜಿ ಮಕ್ಕ ನೋಡ್ಲಿ ಖುಷಿ, ಹೆಣದ ಮಕ್ಕ ಅನ್ನಂಗಾರ ಕಾಣ್ತೈತೇನು? ಎಷ್ಟರ ಕಳ ಐತೆ ನೋಡ್ರಿ ಹೆಣ ಮಕ್ಕದ ಮ್ಯಾಗ. ಹೂನಲ್ಲೇ ಸತ್ತಾಗ ಹೆಣಕ್ಕೆ ಹುಟ್ಟಿದ ಬಣ್ಣ ಬರ್ತಾವಂತ. ಹಾಗಾಗಿ ಚಂದ ಕಾಣ್ತಾವೆ ಒಂದೊಂದು ಹೆಣ. ಒಂದೊಂದು ಹೆಣ ಇರ್ತಾವೆ ಬಿಡು, ರಾವ್ ಬಿಡ್ತಂಗೆ ಇರ್ತಾವೆ, ನೋಡಾಕ ಹೆದರಿಕೆ ಬರಂಗೆ. ಈ ಅಮ್ಮ ಹಂಗಿಲ್ಲ ಬಿಡು, ಬೇಸ್ ಕಾಣಕತ್ತೈತಿ. ರೇಣಮ್ಮ ಸಮಾಧಾನ ಮಾಡ್ಕೇಳಿ. ಅಜ್ಜ ಸತ್ತ ಆಗಿದ್ದ ಹಿಂಗೆ ಕೂತ್ಕೊಂಡು ಒಂದೇ ಸೌನ ಅಳಾಕತ್ತಿರ ತಾಯಿ ಮಗಳು. ಸ್ವಲ್ಪ ಸಮಾಧಾನ ಮಾಡ್ಕೇರಿವ. ನಾ ಎಷ್ಟು ಹೇಳಿದ್ರು ನಿಮಗೆ ಸಮಾಧಾನ ಆಗವಲ್ದು. ಆಗಂಗಿಲ್ಲ ಬಿಡು, ಖರೆ ತಾಯಿ ಸಂಕಟ ಹೊಟ್ಟೆಂದು ಕಿಚ್ಚು ಅಳ್ತೀರಿ ಇಲ್ಲ ಅಂತಲ್ಲ. ಆದ್ರೆ ಇಷ್ಟೊತ್ತತ್ತು ನೀವೇ ಏನಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಮಾಡ್ಬೇಕ ಬೇ? ಬಾ ಒಂದು ಗುಟ್ಟು ಚಾ ಕೊಡೋದು ಬರೋಂತೆ. ಏನಿಲ್ಲ ತಂಬರ್ಲೇನು ಸುಮ್ಮನೆ? ಒಲ್ಲೆವಾ, ನಾನು ಚಾ ಒಲ್ಲೆ, ನೀರು ಒಲ್ಲೆ, ಏನು ಒಲ್ಲೆ. ನಮ್ಮ ಮಗುನ ಕಣ್ ತುಂಬ ನೋಡ್ತೇನೆ ನಾನು ಕೂತ್ಕೊಂಡು. ಸಮಾಧಾನ ಆಗ ತನಕ ನೋಡ್ತಾನವ ನಾನು ಇಲ್ಲೇ ಇರ್ತಾನೆ, ಎಲ್ಲಿ ಹೋಗೋದಿಲ್ಲ. ಸುಮಕ್ಕರ ಓಂ ನಮ ಶಿವಾಯ ಗಾಡಿ ಹೇಳಿದ್ದೆ. ಮತ್ತು ಅವರು ಎಷ್ಟೊತ್ತಿಗೆ ಬರ್ಬೇಕು ಏನಂತ ಕೇಳಿದ್ರು. ಮತ್ತು ನೀವು ಹೇಳಿದ್ರೆ ಅನುಕೂಲ ಇತ್ತು ರೀ, ಅವ್ರಿಗೆ ಹೇಳಕ್ಕೆ ಪಾಡಾಕತ್ ನನಗೆ. ನೋಡೋಣ ತಡ್ರಿ ಅಣ್ಣಾರ, ರಾತ್ರಿ ತನಕ. ಇವ್ರು ರಾತ್ರಿ ಬರ್ತಾನೆ ಅಂತಂದು ಹೇಳಿ ಹೋಗ್ಯಾರ. ಮತ್ತು ಬಂದ್ರೆ ಬರ್ಬೋದೇನೋ ಅಷ್ಟೊತ್ತಿಗೆ, ಆಮೇಲೆ ಮಣ್ಣು ಮಾಡಿದ್ರೆ ಆತ.
ಅಲ್ಲವಾ ಅದೇನ ಖರೆ ಬಿಡು ಪಾಪ ಮೊಮ್ಮಗಿಲ್ದ ಹೆಂಗೆ ಆದ್ರೆ ಊರಿಂದ ಬಂದಿರ್ತಾರಲ್ಲ ಈಗ ಜನ ಅವ್ರಿಗೆ ಹೊಳ್ಳಿ ಹೋಗಕ್ಕೆ ತೊಂದರೆ ಆಗಂಗಿಲ್ಲನ ನಾವು ಒಂದು ಅನ್ಕೊಂಡ್ ಕುತ್ಕೊಂಡ್ರೆ ಪಾಪ ಬಂದ್ರೆ ಹೆಂಗೆ ಮಾಡ್ಬೇಕಂತ ಹೇಳಿ ನಾವು ಸತ್ತರೇನ ಸತ್ತು ಹೋದ್ರ ಬಿಡು ಖರೆ ಆದ್ರೆ ಇದ್ದರಿಗೆ ತೊಂದರೆ ಮಾಡಿದ್ರೆ ಏನು ಉಪಯೋಗ ಹೇಳೋದು ಹೌದಲ್ಲ ನಾಗಪ್ಪ ಹೌದು ಮಾವ ಖರೆ ನೀ ಅನ್ನೋದು ಮತ್ತು ಪಾಪ ಅದೇನೋ ಅಂತಾರಲ್ಲ ಗಾಡಿ ಸಿಗ್ಲಿಲ್ಲ ಅದು ಆಗಲಿಲ್ಲ ಇದು ಆಗಲಿಲ್ಲ ಹೆಣ್ಮಕ್ಳು ಬೇರೆ ಬಂದಿರ್ತಾರ ಪಾಪ ಮಣ್ಣಿಗೆ ಬಿಡಾಕು ಬರಂಗಿಲ್ಲ ಅದಕ್ಕೆ ಸುಮ್ಮನೆ 4 ಗಂಟೆ 4 ಗಂಟೆಗೆ ಹೇಳ್ಬಿಡ್ತಾನೆ ನೋಡ್ರಿ ಹಂಗಾರ ಸರಿ ತಗರಿ ನಿಮ್ಮ ಅನುಕೂಲ ಹೆಂಗೈತೆ ಹಂಗೆ ಮಾಡಿಬಿಡ್ರಿ